Good afternoon, students. So again, we shall start with a new topic, pricing strategy. Okay. So price strategy is the method which is used by the company to fix the price for their product or service. ಇದು ಒಂದು ಮೆಥಡ್ ಯಾರು ಇದನ್ನು ಫಾಲೋ ಮಾಡೋದು ಅಂದರೆ ಕಂಪನೀಸ್ ಫಾಲೋ ಮಾಡ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ದೇರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. So almost all companies, large or small, price is fixed based on their product or service of production, labor and advertising expenses, and also the percentage of profit. So this point says you only this much. ಏನು ಅಂತ ಕೇಳಿದ್ರೆ ಸೊ ಪ್ರೈಸ್ನ ಫಿಕ್ಸ್ ಮಾಡುವಾಗ ಪ್ರೊಡಕ್ಷನ್, ಲೇಬರ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಾಫಿಟ್ ಈ ನಾಲ್ಕನ್ನು ಕನ್ಸಿಡರ್ ಮಾಡಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಅದು ಯಾವ ಕಂಪನಿ ಆದರೂ ಆಗಿರ್ಬೋದು, either the big company or the small companies. Okay, so totally there are 4 types of pricing strategies. First pricing ಯಾವುದು ಅಂದರೆ skimming, next one ಬಂದು premium, economy and penetration. Okay, so let us discuss it one by one. So premium pricing ಅಂದರೆ ಹೈ ಪ್ರೈಸಸ್ನ ಫಿಕ್ಸ್ ಮಾಡಿರ್ತಾರೆ. ಕ್ವಾಲಿಟಿ ಹೆಂಗಿರುತ್ತೆ ಅಂತ ಕೇಳಿದ್ರೆ ಈವನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ವೆರಿ ವೆರಿ ಹೈ. ಓಕೆ, ಈ ಪ್ರೀಮಿಯಂ ಪ್ರೈಸಿಂಗಲ್ಲಿ ಒಂದು ಯಾಕೆ ಈ ಥರ ಕಾನ್ಸೆಪ್ಟನ್ನ ಫಿಕ್ಸ್ ಮಾಡಿರ್ತಾರೆ ಅಂದರೆ ಜಸ್ಟ್ ಟು ಶೋ ದ ಯುನಿಕ್ನೆಸ್ ಅಂದರೆ ಡಿಫ್ರೆನ್ಸನ್ನು ತೋರ್ಸೋಕ್ಕೆ. ದ ರಿಟೇಲ್ ಬಿಸ್ನೆಸ್ ಮ್ಯಾನ್ ವಾಂಟ್ಸ್ ಟು ಪ್ರೂವ್ ದ್ಯಾಟ್ his products are quite high in quality when compared to the products that is sold by the competitors. ಓಕೆ, ಅಂದರೆ ಅರ್ಥ ಏನು ಗೊತ್ತಾ, ಇಲ್ಲಿರೋ ರಿಟೇಲರ್ಸ್ ಬಂದು ತೋರಿಸ್ಕೊತಾರೆ. ಹೆಂಗೆ ತೋರಿಸ್ಕೊತಾರೆ ಅಂದರೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ಗೆ ಹೈ ಪ್ರೈಸಸ್ನ ಫಿಕ್ಸ್ ಮಾಡಿ ಅವ್ರ ಕಾಂಪಿಟೀಟರ್ಸ್ಗಿಂತ ಇವ್ರು ಒಳ್ಳೆ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ದೇ ವಿಲ್ ಆಲ್ವೇಸ್ ಫಿಕ್ಸ್ ದಿ ಹೈ ಪ್ರೈಸಸ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಪೆನಿಟ್ರೇಷನ್ ಪ್ರೈಸಿಂಗಲ್ಲಿ ಹೈ ಕ್ವಾಲಿಟಿ ಇರುತ್ತೆ ಮತ್ತು ಲೋ ಪ್ರೈಸ್ ಇರುತ್ತೆ. ಓಕೆ, ಸೊ ಜಸ್ಟ್ ಕಮ್ ಬ್ಯಾಕ್. ಅಟ್ ಫಸ್ಟ್ ದ ಪ್ರಾಡಕ್ಟ್ ಇಸ್ ಫಿಕ್ಸ್ಡ್ ವಿತ್ ದಿ ಲೋ ಪ್ರೈಸ್. ಏನಕ್ಕೋಸ್ಕರ ಅಂತ ಕೇಳಿದ್ರೆ ಟು ಅಟ್ರ್ಯಾಕ್ಟ್ ದಿ ಕಸ್ಟಮರ್ಸ್. ಓಕೆ, ಟು ಅಚೀವ್ once they finish of attracting the customers, ಅವಾಗ ತಕ್ಷಣವೇ ಅವ್ರ ಪ್ರೈಸನ್ನು ಏನು ಮಾಡ್ತಾರೆ ಅಂದರೆ ಇನ್ಕ್ರೀಸ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಇಸ್ ದಿ ಸೀಕ್ರೆಟ್ ಬಿಹೈಂಡ್ ದಿ ಪೆನಿಟ್ರೇಷನ್ ಪ್ರೈಸಿಂಗ್. ಅಟ್ ಫಸ್ಟ್ ದ ಪ್ರೈಸ್ ಇಸ್ ಫಿಕ್ಸ್ಡ್ ಲೋ. Slowly the business starts attracting the customers. Once the customers are attracted, they start increasing the price of the product. Okay, so this is what is the speciality of penetration pricing. Okay, next one ಬಂದು ಎಕಾನಮಿ ಪ್ರೈಸಿಂಗ್ ಅಂದರೆ ಇಲ್ಲಿ ಲೋ ಕ್ವಾಲಿಟಿ ಇರುತ್ತೆ, ಲೋ ಪ್ರೈಸು ಇರುತ್ತೆ. ಸೊ ದಿಸ್ ಇಸ್ ಜನರಲಿ ಫಿಕ್ಸ್ಡ್ ಬೈ ದಿ ಆರ್ಗನೈಸೇಷನ್ ಜಸ್ಟ್ ಟು ಸ್ಯಾಟಿಸ್ಫೈ ಆಲ್ ದಿ ಲೆವೆಲ್ಸ್ ಆಫ್ ದಿ ಕಸ್ಟಮರ್ಸ್. ಪುವರ್ ಕಸ್ಟಮರ್ಸ್ ಇರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ, ಅಪ್ಪರ್ ಕ್ಲಾಸ್ ಇರ್ತಾರೆ. ಸೊ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕೆ ಇಂಥ ಒಂದು ಪ್ರೈಸಿಂಗ್ನ ಫಾಲೋ ಮಾಡ್ತಾರೆ. ಯಾವ ಪ್ರೈಸಿಂಗ್ ಅಂದರೆ ಎಕಾನಮಿ ಪ್ರೈಸಿಂಗ್. ಕ್ವಾಲಿಟಿನೂ ಲೋ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಪ್ರೈಸು ಸಹ ಲೋ ಆಗಿರುತ್ತೆ. ಯಾವುದ್ರಲ್ಲಿ ಅಂದರೆ ಎಕಾನಮಿ ಪ್ರೈಸಿಂಗಲ್ಲಿ. ನೆಕ್ಸ್ಟ್ ಬಂದು ಪ್ರೈಸ್ ಸ್ಕಿಮ್ಮಿಂಗ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ಲೋ ಕ್ವಾಲಿಟಿ ಇರುತ್ತೆ ಮತ್ತು ಹೈ ಪ್ರೈಸ್ ಇರುತ್ತೆ. ಜನರಲಿ ಈ ನಡುವೆ all the companies are doing or following this type of pricing only. The thing is their target is just to recover their expenditure very as early as possible. They want to recover their expenditure what they have made on production. Okay, and at the same time they just wanted to make the profits very early before the competitors enters inside the market. ಇದೇ ಯಾರೇನ ಸ್ಪೆಷಾಲಿಟಿ ಅಂದರೆ ಪ್ರೈಸ್ ಸ್ಕಿಮ್ಮಿಂಗಿನ ಸ್ಪೆಷಾಲಿಟಿ. ಇವ್ರು ಬಂದು ಎಂಥ ಕ್ವಾಲಿಟೀಸ್ನ ಸೆಲ್ ಮಾಡ್ತಾರೆ ಅಂದರೆ ದ ಪ್ರಾಡಕ್ಟ್ ವಿಚ್ ಇಸ್ ಹ್ಯಾವಿಂಗ್ ದಿ ಲೋ ಕ್ವಾಲಿಟಿ. ಪ್ರೈಸ್ ಅಂತ ನೋಡಿದ್ರೆ ಆ ಲೋ ಕ್ವಾಲಿಟಿಗೆ ಇವರು ಪ್ರೈಸ್ನ ಹೈಯಾಗಿ ಫಿಕ್ಸ್ ಮಾಡ್ತಾರೆ. ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಇಸ್ ಅವ್ರಿಗೆ ಜಲ್ದಿ ಅವ್ರು ಮಾಡಿರೋ ಖರ್ಚು ಅಂದರೆ ಎಕ್ಸ್ಪೆಂಡಿಚರ್ನ ಅವರು ರಿಕವರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಆ್ಯಂಡ್ ಇಂಥ ಒಂದು ಕಂಪನೀಸಿನ ಮೇಯ್ನ್ ಟಾರ್ಗೆಟ್ ಏನಿರುತ್ತೆ, ಒಬ್ಜೆಕ್ಟಿವ್ ಏನಿರುತ್ತೆ ಅಂದರೆ ಟು ಮೇಕ್ ದಿ ಪ್ರಾಫಿಟ್ಸ್ ವೆರಿ ಕ್ವಿಕ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ price strategies. Okay, next we are going to go with the approaches of pricing. So approaches of pricing ಅಲ್ಲಿ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್ ಅಂತ ಒಂದಿರುತ್ತೆ. ನೆಕ್ಸ್ಟ್ ಒನ್ ಬಂದು ಕಸ್ಟಮರ್ ಓರಿಯೆಂಟೆಡ್ ಪ್ರೈಸಿಂಗ್ ಅಂತ ಇರುತ್ತೆ. ಸೊ ಫಸ್ಟ್ ವಿ ಶಲ್ ಡಿಸ್ಕಸ್ ವಿತ್ ದಿ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್. ಈ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್ ಬಂದು ಇಟ್ ಇಸ್ ಅ ಟ್ರೆಡಿಷ್ನಲ್ ಅಪ್ರೋಚ್ ಅಂತಲೂ, ಟ್ರೆಡಿಷ್ನಲ್ ಆ್ಯಂಡ್ ಕಾಮನ್ ಅಪ್ರೋಚ್ ಅಂತಲೂ ಕರೀತಾರೆ. ಹಿಯರ್ ಆಲ್ವೇಸ್ ಈ ಟ್ರೆಡಿಷ್ನಲ್ ಅಪ್ರೋಚಲ್ಲಿ ಕಾಸ್ಟ್
ಕಾಸ್ಟ್ ಪ್ಲಸ್ ಆರ್ ಮಾರ್ಕ್ ಅಪ್ ಪ್ರೈಸಿಂಗ್ ಇಸ್ ಯೂಸ್ಡ್ ಟು ಫಿಕ್ಸ್ ದಿ ಪ್ರಾಡಕ್ಟ್ ಪ್ರೈಸ್. ಓಕೆ, ಅಂದರೆ ಕಾಸ್ಟ್ ಪ್ಲಸ್ ಅಂದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಕಾಸ್ಟ್ ಪ್ಲಸ್ ಎಕ್ಸ್ಪೆನ್ಸಸ್ ಏನಾದರೂ ಆಗಿರ್ಬೋದು. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಏನನ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಯಾವ ಮೆಥಡಲ್ಲಿ ಅಂತ ಕೇಳಿದ್ರೆ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗಲ್ಲಿ. ಓಕೆ, ಸೊ ಮೇಡಮ್ ವಾಟ್ ಈಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ಕೇಳಿದ್ರೆ ದ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ ಆ್ಯಡಿಂಗ್ ಎ ಪ್ರಾಫಿಟ್ ಎಲಿಮೆಂಟ್ ಆರ್ fixed amount of cost for making up the product. Okay, this is widely used by the retailing to know the gross profit margin of each sales. ಸಿಂಪಲ್, ಇದಕ್ಕಿಷ್ಟ ಮೀನಿಂಗು ಏನೂ ಇಲ್ಲ. ಕಾಸ್ಟ್ ಪ್ಲಸ್ಸಲ್ಲಿ ಪ್ರಾಫಿಟ್ ಎಲಿಮೆಂಟ್ನಾದರೂ ಆ್ಯಡ್ ಮಾಡ್ತಾರೆ ಅಥವಾ ಕಾಸ್ಟ್ನಾದರೂ ಆ್ಯಡ್ ಮಾಡ್ತಾರೆ ಟು ಮೇಕ್ ಅಪ್ ದಿ ಪ್ರೈಸಿಂಗ್. ಓಕೆ, ಕಾಸ್ಟ್ ಅಂದರೆ ಏನು ಮೇಡಮ್ ಅಂದರೆ ದ ಎಕ್ಸ್ಪೆನ್ಸಸ್ ವಾಟ್ ದೇ ಹ್ಯಾವ್ ಇನ್ಕರ್ಡ್ ಇಸ್ ಆ್ಯಡೆಡ್ ಟು ದಿ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್. ದಟ್ ಈಸ್ ಆಲ್ ಕ್ಲಿಯರ್. ಸೊ ನೆಕ್ಸ್ಟ್ ಅಪ್ರೋಚ್ ಅಂತ ಕೇಳಿದ್ರೆ ಕಸ್ಟಮರ್ ಓರಿಯೆಂಟೆಡ್ ಅಪ್ರೋಚ್. ಸೊ ಕಸ್ಟಮರ್ ಓರಿಯೆಂಟೆಡ್ ಅಪ್ರೋಚಲ್ಲಿ ದ ವೆರಿ ಫಸ್ಟ್ ಅಪ್ರೋಚ್ ಇಸ್ ಪೆನಿಟ್ರೇಷನ್ ಪ್ರೈಸಿಂಗ್. ಪೆನಿಟ್ರೇಷನ್ ಪ್ರೈಸಿಂಗ್ ದಿಸ್ ಇಸ್ ಯೂಸ್ ಟು ಲಾಂಚ್ ಎ ನ್ಯೂ ಪ್ರಾಡಕ್ಟ್. ಓಕೆ, ನ್ಯೂ ಪ್ರಾಡಕ್ಟ್ನ ಕಂಪನಿ ಅವರು ಅಥವಾ ರೀಟೈಲರ್ಸ್ ಏನಾದರೂ ಹೊಸ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡಬೇಕು ಅಂತ ಬರುವಾಗ ಅವ್ರು ಯೂಸ್ ಮಾಡೋ ಪ್ರೈಸಿಂಗ್ ಅಪ್ರೋಚ್ ಯಾವುದು ಅಂದರೆ ಪೆನಿಟ್ರೇಷನ್ ಅಪ್ರೋಚ್. ಓಕೆ, ಎಕ್ಸಾಂಪಲ್ ಇಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮೆಂಥೋ ಪ್ಲಸ್ ಅಟ್ ₹2 ಟು ಇನ್ಕ್ರೀಸ್ ದಿ ಸೇಲ್ಸ್. ಯು ನೋ ದಟ್ ಸ್ಯಾಂಪಲ್ ಪ್ಯಾಕೆಟ್ಸ್ ಆಫ್ ಮೆಂಥೋ ಪ್ಲಸ್ ಒಂದು ಚಿಕ್ಕದು ₹2 ಬಿಟ್ಟಿದ್ರು. ಓಕೆ, ಇದು ಏನಕ್ಕೋಸ್ಕರ ಅಂದರೆ ಜಸ್ಟ್ ಟು ಇನ್ಕ್ರೀಸ್ ಟು ನೋ ದ ಕಸ್ಟಮರ್ಸ್ ದಟ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಅವೈಲಬಲ್ ಅಟ್ ದ ವೆರಿ ಚೀಪರ್ ಕಾಸ್ಟ್ ಅಂತ ಹೇಳಿ ತೋರ್ಸೋಕ್ಕೆ, ಅಟ್ ದ ಸೇಮ್ ಟೈಮ್ ಟು ಶೋ ದ ಕ್ವಾಲಿಟಿ ಟು ದಿ ಕಸ್ಟಮರ್ಸ್. ಓಕೆ, ನೆಕ್ಸ್ಟು ಪ್ರೈಸ್ ಸ್ಕಿಮ್ಮಿಂಗ್. ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರೈಸ್ ಸ್ಟ್ರಾಟಜಿಯಲ್ಲಿ ಲೋ ಕ್ವಾಲಿಟಿನೂ ಇರುತ್ತೆ, ಹೈ ಪ್ರೈಸು ಇರುತ್ತೆ. ಇಂಥ ಸ್ಕಿಮ್ಮಿಂಗ್ ಅವ್ರ ಉದ್ದೇಶ ಏನು ಅಂದರೆ ಜಸ್ಟ್ ಟು ರಿಕವರ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಟು ಮೇಕ್ ದ ಹೈ ಪ್ರಾಫಿಟ್ಸ್ ಇನ್ ದಿ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ ಅಪ್ರೋಚ್ ಯಾವುದು ಮೇಡಮ್ ಅಂತ ಕೇಳಿದ್ರೆ ಲಾಸ್ ಲೀಡರ್ಸ್ ಅಥವಾ leader pricing. Loss leaders sell the product at the low price, that is the cost or below the cost to increase the profitable sales. ಇವರು ಅವರ ಪ್ರಾಡಕ್ಟ್ಸನ್ನ ತುಂಬ ಲೋ ಮಾರ್ಜಿನ್ಗೆ ಸೆಲ್ ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಜಸ್ಟ್ ಟು ಹೋಲ್ಡ್ ದೇರ್ ಪೊಸಿಷನ್ ಇನ್ ದಿ ಮಾರ್ಕೆಟ್. ದಿಸ್ ಹೆಲ್ಪ್ಸ್ ದ ರಿಟೇಲರ್ ಟು ಎಕ್ಸ್ಪ್ಯಾಂಡ್ ಹಿಸ್ ಮಾರ್ಕೆಟ್ ಶೇರ್ ಟು ಅಟ್ರಾಕ್ಟ್ ದಿ ಬಯರ್ಸ್. ಅವ್ರ ಉದ್ದೇಶ ಎಲ್ಲ ಲೋ ಪ್ರೈಸ್ಗೆ ಸೇಲ್ ಮಾಡೋದು ಏನಕ್ಕೋಸ್ಕರ ಅಂದರೆ ಟು ಎಕ್ಸ್ಪ್ಯಾಂಡ್ ದ ಮಾರ್ಕೆಟ್. ಅವರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಟ್ ದ ಸೇಮ್ ಟೈಮ್ ಬೈ ಅಟ್ರಾಕ್ಟಿಂಗ್ ದಿ ಬಯರ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಪ್ರಿಡೇಟ್ರಿ ಪ್ರೈಸಿಂಗ್. ದಿಸ್ ಈಸ್ ಅನ್ ಇಲ್ಲೀಗಲ್ ಪ್ರೈಸಿಂಗ್. ಆ್ಯಕ್ಚುಲಿ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇಟ್ ಈಸ್ ಅ ಇಲ್ಲೀಗಲ್ ಪ್ರೈಸಿಂಗ್. ಹಿಯರ್ ದ ಫರ್ಮ್ ಪ್ರಾಕ್ಟಿಸಸ್ ಟು ಸೆಲ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅಟ್ ಅ ವೆರಿ ಲೋ ಪ್ರೈಸ್ ಇನ್ಸ್ಟೆಡ್ ಟು ಡ್ರೈವ್ ದಿ ಕಾಂಪಿಟೀಟರ್ಸ್. ಇಂಥ ಒಂದು ಪ್ರಿಡೇಟ್ರಿ ಪ್ರೈಸಿಂಗ್ ಕಾನ್ಸೆಪ್ಟ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಕಾಂಪಿಟೀಟರ್ಸ್ನ ಮಾರ್ಕೆಟಿಂದ ದೂರ ಓಡಿಸೋಕ್ಕೆ. ಅಂದರೆ ದೀಸ್ ಪೀಪಲ್ ಆರ್ ರೆಡಿ ಟು ಸೆಲ್ ದೇರ್ ಪ್ರಾಡಕ್ಟ್ಸ್ ಈವನ್ ಫಾರ್ ಲಾಸ್ ಆಲ್ಸೋ. ಲಾಸ್ಗೆ ಮಾರಿದ್ರೇನೂ ಇವ್ರಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ಅವರು ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಜಸ್ಟ್ ಟು ಮೇಕ್ ದ ಕಾಂಪಿಟೀಟರ್ಸ್ ರನ್ ಅವೇ ಫ್ರಮ್ ದಿ ಮಾರ್ಕೆಟ್. ಓಕೆ, ಸೊ ಅಂಥ ಪ್ರೈಸಿಂಗ್ನ ಏನಂತ ಕರಿತೀವಿ ಅಂದರೆ ಪ್ರಿಡೇಟ್ರಿ ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಸೈಕಲಾಜಿಕಲ್ ಪ್ರೈಸಿಂಗ್. ಹೆಸರಲ್ಲೇ ಇದೆ ಸೈಕಲಾಜಿಕಲ್ ಅಂತ ಹೇಳಿ. ದ ಪ್ರೈಸ್ ಇಸ್ ಸೆಟ್ at which seems to be unusual. ಏನಪ್ಪ ಇದು ಹೊಸದಾಗಿದೆ ಅಂತ ಅನಿಸ್ಬೇಕು ಅಂತ ಒಂದು ರೀತಿಯಾದ ಹೊಸ ಪ್ರೈಸಿಂಗ್ನ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾವುದು ಅಂತ ಕೇಳಿದ್ರೆ ಸೈಕಲಾಜಿಕಲ್ ಪ್ರೈಸಿಂಗ್. ಫಾರ್ ಎಕ್ಸಾಂಪಲ್, ನಾವು ಒಂದು ಸ್ವಲ್ಪ ಗೂಡ್ಸ್ ಮೇಲೆ ನೋಡಿರ್ತೀವಿ, ದ ಬುಕ್ ಈಸ್ ಅವೈಲಬಲ್ ಫಾರ್ ಜಸ್ಟ್ ₹999 ಅಂತ ಹೇಳಿ. ಅಂದರೆ 1000 ರೂಪೀಸ್ಗೆ ₹1 ಕಡಿಮೆ ಫಿಕ್ಸ್ ಮಾಡಿರ್ತಾರೆ. ದಿಸ್ ಇಸ್ ಟೋಟಲಿ ಅ ನ್ಯೂ ಕಾನ್ಸೆಪ್ಟ್ ವಿಚ್ ಮೇಕ್ಸ್ ದ ಕಸ್ಟಮರ್ಸ್ ಅಟ್ರಾಕ್ಟ್. ಏನಪ್ಪ ಹೊಸದಾಗಿದೆ ಇದು ಪ್ರೈಸಿಂಗ್ ಸಿಸ್ಟಮ್ ಅಂತ ಹೇಳಿ ನಾವೇನು ಮಾಡ್ತೀವಿ, ವಿ ಥಿಂಕ್ ದಟ್ ₹1000 ಅಲ್ಲ, ₹1 ಕಡಿಮೆನೇ ಕೊಡ್ತಾ ಇದ್ದೀವಿ ಅಂತ ಸೈಕಲಾಜಿಕಲಿ ವಿ ಫೀಲ್ ವೆರಿ ಹ್ಯಾಪಿ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ಸೈಕಲಾಜಿಕಲ್ ಪ್ರೈಸಿಂಗ್. ಓಕೆ, ಸೊ ನೆಕ್ಸ್ಟ್ ಅಪ್ರೋಚ್ ಯಾವುದು ಅಂತ ಕೇಳಿದ್ರೆ ಕಾಂಪಿಟೀಟರ್ಸ್ ಪ್ರೈಸಿಂಗ್. ಸೊ 3 ಅಪ್ರೋಚಸ್ ಇದೆ ಟೋಟಲ್ ಆಗಿ. ಫಸ್ಟ್ ಒನ್ ಬಂದು ಕಾಸ್ಟ್ ಪ್ಲಸ್, ಸೆಕೆಂಡ್ ಒನ್ ಬಂದು ಯು ಹ್ಯಾವ್ ದ ಕಸ್ಟಮರ್ ಓರಿಯೆಂಟೆಡ್ ಪ್ರೈಸಿಂಗ್. ಓಕೆ, ಥರ್ಡ್ ಅಪ್ರೋಚ್ ಯಾವುದು ಅಂದರೆ ಕಾಂಪಿಟೀಟರ್ಸ್ ಪ್ರೈಸಿಂಗ್. If there is a strong competition, customers are provided with the wide choice to buy the product. ಓಕೆ, ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಈ ಒಂದು ಪ್ರೈಸಿಂಗ್ ಅಪ್ರೋಚ್ನ ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಬಂದು ಗೋಯಿಂಗ್ ರೇಟ್ ಪ್ರೈಸಿಂಗ್. ಸೆಟ್ಟಿಂಗ್ ಎ ಪ್ರೈಸ್ ದಟ್ ಇಸ್ ಚಾರ್ಜ್ ಬೈ ದಿ ಡೈರೆಕ್ಟ್ ಕಾಂಪಿಟೀಟರ್ಸ್. ಇಲ್ಲಿ ಬಂದು ಪ್ರೈಸನ್ನು ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಫಿಕ್ಸ್ಡ್ ಬೈ ದಿ ಕಾಂಪಿಟೀಟರ್. ಓಕೆ, ನಾವು ನಮ್ಮ ಪ್ರಾಡಕ್ಟ್ ಬೆಲೆನ ಫಿಕ್ಸ್ ಮಾಡಲ್ಲ,
ಅಂದರೆ ರೀಟೈಲರ್ ಅಥವಾ ಬಿಸ್ನೆಸ್ ಮ್ಯಾನ್ ಅವ್ನ ಪ್ರಾಡಕ್ಟ್ ಬೆಲೆನ ಅವ್ನು ಫಿಕ್ಸ್ ಮಾಡಲ್ಲ. ಇನ್ಸ್ಟೆಡ್ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಕಾಂಪಿಟೀಟರ್ ಆಲ್ರೆಡಿ ಫಿಕ್ಸ್ ಮಾಡಿರ್ತಾನೆ, ಅದೇ ಪ್ರೈಸ್ಗೆ ಈ ರೀಟೈಲರು ಪ್ರಾಡಕ್ಟ್ನ ಮಾರೋಕ್ಕೆ ಸೆಲ್ ಮಾಡ್ತಾನೆ, ಪ್ರಾಡಕ್ಟ್ನ ಮಾರಾಟ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಓಕೆ ಫೈನ್. ಸೊ ದ ನೆಕ್ಸ್ಟ್ ಒನ್ ಬಂದು ಪ್ರೈಸ್ ಟೇಕರ್ಸ್. ಓಕೆ, ಪ್ರೈಸ್ ಟೇಕರ್ಸ್ ಅಂದರೆ ದ ಬಿಸ್ನೆಸ್ ವಿಲ್ ಅಕ್ಸೆಪ್ಟ್ ದ ಪ್ರೈಸ್ ಫಿಕ್ಸ್ಡ್ ಬೈ ದಿ ಮಾರ್ಕೆಟ್. ಅಗೇನ್ ದ ಮಾರ್ಕೆಟ್ ಯಾರು ಅಂತ ಕೇಳಿದ್ರೆ ಅದು ಕಾಂಪಿಟೀಟರ್ಸ್ ಓನ್ಲಿ. ಓಕೆ, ಸೊ ದ ಬಿಸ್ನೆಸ್ ಎಂಥ ಪ್ರೈಸಸ್ನ ಅಕ್ಸೆಪ್ಟ್ ಮಾಡುತ್ತೆ ಅಂದರೆ ಆಲ್ರೆಡಿ ಇಟ್ ಈಸ್ ಫಿಕ್ಸ್ಡ್ ಬೈ ದಿ ಕಾಂಪಿಟೀಟರ್ಸ್. ದಿಸ್ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ ದ ಫೋರ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇದು ಒಂದೇ ಒಂದು ಸ್ಪೆಷಾಲಿಟಿ ವಿಚ್ ಮೇಕ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಇಲ್ಲಿ ಪ್ರೈಸ್ನ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಕಾಂಪಿಟೀಟರ್ಸ್, ಇಲ್ಲಿ ಪ್ರೈಸು ಫಿಕ್ಸ್ ಮಾಡೋದು ಕಾಂಪಿಟೀಟರ್ಸ್. ಬಟ್ ಯಾವ್ದ್ರ ಬೇಸಿಸ್ ಮೇಲೆ ಅಂತ ಕೇಳಿದ್ರೆ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.